Yes, dear students, we are in Introduction to Trigonometry, exercise 8.2. Third question. If tan a plus b equal to root 3 and tan a minus b equal to 1 by root 3, where a plus b is less than or equal to 90 degree and greater than equal to 0 degree, and also a is greater than b, find a and b. ವಿದ್ಯಾರ್ಥಿಗಳ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಲ್ಲಿದ್ದೀವಿ. ಅದರಲ್ಲಿ ಅಭ್ಯಾಸ 8.2ರಲ್ಲಿ ಮೂರನೇ ಪ್ರಶ್ನೆ ಏನಿದೆ ನೋಡಿ, ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ 3 ಮತ್ತು ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು 1 ಬೈ ರೂಟ್ 3. ಇಲ್ಲಿ ಎ ಪ್ಲಸ್ ಬಿ ಏನಿದೆಯಲ್ಲ ಇದು 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅಥವಾ ಸಮ ಇರುತ್ತೆ. 90 ಡಿಗ್ರಿಗೆ ಸಮ ಇರುತ್ತೆ ಅಥವಾ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಅದರ ಜೊತೆಗೆ 0 ಡಿಗ್ರಿಗಿಂತ ಎ ಪ್ಲಸ್ ಬಿ 0 ಡಿಗ್ರಿಗಿಂತ ದೊಡ್ಡದಾಗಿರುತ್ತೆ. ಹಾಗೇನೆ ಎ ಇದೆಯಲ್ವಾ, ಎ ಬಿಗಿಂತ ದೊಡ್ಡದಾಗಿರುತ್ತೆ. ಎ ಈಸ್ ಗ್ರೇಟರ್ ದನ್ ಬಿ. ಹಾಗಾದ್ರೆ ಎ ಎಷ್ಟಿರುತ್ತೆ, ಬಿ ಎಷ್ಟಿರುತ್ತೆ, ಫೈಂಡ್ ಎ ಅಂಡ್ ಬಿ ಅಂತ ಹೇಳಿದ್ದಾರೆ. ವೆರಿ ವೆರಿ ಸಿಂಪಲ್. ಓಕೆ, ಬಿಡಿಸ್ಬಿಡೋಣ. ಸೊ ಸೊಲ್ಯೂಷನ್, ಪರಿಹಾರ. ಸೊ ವಾಟ್ ಈಸ್ ಗಿವನ್? ಸೊ ಗಿವನ್ ಈಸ್ tan a plus b. Yes, tan a plus b equal to root 3. ಇದನ್ನು ಅವ್ರು ಕೊಟ್ಟಿದ್ದಾರೆ, ಹೌದಾ? ಎಸ್. ಈಗ ನೋಡಿ, ನೆನ್ಪು ಮಾಡ್ಕೊಳ್ಳಿ. ನೀವು ಟೇಬಲ್ ನೆನ್ಪಿಟ್ಕೊಂಡ್ರಿ, ಕೋಷ್ಟಕ ನೆನ್ಪಿಟ್ಕೊಂಡಿದ್ರಿ. ಸೊ ಟ್ಯಾನ್ ಎ ಪ್ಲಸ್ ಬಿ ಎಲ್ಲಿದೆಯೋ ಅಲ್ಲೇ ಬರೆಯೋಣ, ಟ್ಯಾನ್ ಎ ಪ್ಲಸ್ ಬಿ ಆಸ್ ಇಟ್ ಈಸ್. ಸೊ ನಾವು ಸ್ವಲ್ಪ ಚೇಂಜ್ ಮಾಡೋಣ. ರೂಟ್ 3 ಅಂತಿದೆಯಲ್ವಾ, ಸೊ ರೂಟ್ 3 ಇದ್ದಲ್ಲಿ ನಾವು ಏನಂತ ಬರೆಯೋಣ? Yes, when tan 60 equal to root 3. ಯಾವಾಗ tan root 3 ಆಗಿರುತ್ತೆ? If tan is 60, then it becomes root 3. ಹಾಗಾದ್ರೆ ನೋಡಿ, tan a plus b ಎಲ್ಲಿದೆ ಅಲ್ಲೇ ಬರೆಯೋಣ. ಇಲ್ಲಿ ರೂಟ್ 3 ಇದೆ, ರೂಟ್ 3. ಸೊ ರೂಟ್ 3 ಅಂತಂದ್ರೆ tan ಯಾವಾಗ ರೂಟ್ 3 ಆಗಿರುತ್ತೆ? ಎಸ್, tan 60 ಇದ್ದಾಗ ರೂಟ್ 3 ಆಗಿರುತ್ತೆ. ಹಾಗಾಗಿ ರೂಟ್ 3 ಇದ್ದಲ್ಲಿ ನಾವೇನಂತ ಬರೆಯೋಣ? ಟ್ಯಾನ್ 60 ಅಂತ ಬರೆಯೋಣ. ಕಾರಣ ಏನು ಹೇಳಿ ನೋಡೋಣ? ಬಿಕಾಸ್ ಎಸ್, ಟ್ಯಾನ್ 60 ಡಿಗ್ರಿ ಅಂತಂದ್ರೆ ರೂಟ್ 3. ಟ್ಯಾನ್ 30 ಅಂದ್ರೆ 1 ಬೈ ರೂಟ್ 3. ನೆನ್ಪಿಟ್ಕೊಳ್ಳಿ, ಟ್ಯಾನ್ 30 ಅಂದ್ರೆ 1 ಬೈ ರೂಟ್ 3. ಓಕೆನಾ? ಟ್ಯಾನ್ 60 ಅಂದ್ರೆ ರೂಟ್ 3. ನೆಕ್ಸ್ಟ್ ಇಷ್ಟು ಬರ್ತೀವಿ ನಾವು. ಹಾಗಾದ್ರೆ ಎಷ್ಟು ಬಂತಿದ್ದು? ಟ್ಯಾನ್ 60. ಕಾಲ್ ದಿಸ್ ಈಸ್ ಈಕ್ವೇಶನ್ 1. ಅಥವಾ ಇಲ್ಲೇನು ಮಾಡೋಣ ಗೊತ್ತಾ? ನೋಡಿ, ಇಲ್ಲಿ ಟ್ಯಾನ್ ಇದೆ. ಸೊ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ ಹಾಗಾದ್ರೆ? ಎಸ್, ಸೊ ಹಿಯರ್ ಎಸ್, ಇಲ್ಲಿ ಟ್ಯಾನ್ ಇದೆ, ಇಲ್ಲಿ ಟ್ಯಾನ್ ಇದೆ. ಓಕೆ, ಟ್ಯಾನ್ ತೀಟಾ ಇರಲಿ, ಇಲ್ಲಿ ಎ ಪ್ಲಸ್ ಬಿ ಇದೆ, ಇಲ್ಲಿ ಎಷ್ಟಿದೆ? 60 ಇದೆ. ಹಾಗಾಗಿ ನಾವೇನಂತ ಬರಿಬೋದು? ಎಸ್, ಎ ಪ್ಲಸ್ ಬಿ ಈಕ್ವಲ್ ಟು 60 ಡಿಗ್ರಿ ಅಂತ ಬರಿಬೋದು. 60 ಡಿಗ್ರಿ. ಸೊ ಕಾಲ್ ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಎಸ್. ನೆಕ್ಸ್ಟ್, ಸೊ ದಿಸ್ ಈಸ್ ಡನ್. ಇದು ತಗೊಂಡು ನಾವು ಮಾತಾಡಿದ್ವಿ. ಇವಾಗ ನೆಕ್ಸ್ಟ್ ಇದು ತಗೊಳ್ಳೋಣ, ಟ್ಯಾನ್ ಎ ಮೈನಸ್ ಬಿ. ಓಕೆ, ನೆಕ್ಸ್ಟ್ ಗಿವನ್ ಈಸ್ ಟ್ಯಾನ್ ಎ ಮೈನಸ್ ಬಿ. ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು 1 ಬೈ ರೂಟ್ 3. ವಿದ್ಯಾರ್ಥಿಗಳೇ, ಯಾವಾಗ ಟ್ಯಾನ್ 1 ಬೈ ರೂಟ್ 3 ಇರುತ್ತೆ? ಎಸ್, ಜಸ್ಟ್ ಇವಾಗ ಹೇಳಿದೆ ನಾನು, ಟ್ಯಾನ್ 30 ಇದ್ದಾಗ ಅದು ಏನಾಗಿರುತ್ತೆ? 1 ಬೈ ರೂಟ್ 3 ಆಗಿರುತ್ತೆ. ಎಸ್, ಹಾಗಾಗಿ ಎಸ್, ಟ್ಯಾನ್ ಎ ಮೈನಸ್ ಬಿ ಆಸ್ ಇಟ್ ಈಸ್. ದಿಸ್ ಈಸ್ ಗಿವನ್, ದಿಸ್ ಈಸ್ ಆಸ್ ಇಟ್ ಈಸ್. ಸೊ 1 ಬೈ ರೂಟ್ 3 ಮೀನ್ಸ್ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ. ಎಸ್, ವಿ ನೋ ವೆರಿ ವೆಲ್. ಟ್ಯಾನ್ 30 ಡಿಗ್ರಿ ಮೀನ್ಸ್ 1 by root 3. 1 upon root 3. Yes, call this is equation number 2. Call this is equation number 2. Or see, tan is there, here tan is there. So tan theta means 30 degree. Here a minus b. So you can call, yeah, idukadru karibodu. Or one more line bariyona, a minus b equal to, yes, enide 30 degree ಇದೆ. ಎಸ್, ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಓಕೆ, ಇದನ್ನು ಈಕ್ವೇಶನ್ 1 ಅಂತ ಕರೆಯೋಣ. ಅವಾಗ ಇನ್ನೂ ಈಸಿ ಆಗುತ್ತೆ ನಮಗೆ, ಯಾಕಂದರೆ ಎರಡು ಕೂಡಿಸ್ಬೋದು. ಈಕ್ವೇಶನ್ 1 ಮತ್ತು 2 ಕೂಡಿಸ್ಬೋದು.
ಸೊ ನೋಡಿ, ಇಲ್ಲಿ ಟ್ಯಾನ್ ಇದೆ, ಇಲ್ಲಿ ಟ್ಯಾನ್ ಇದೆ. ಓಕೆ, ಸೊ ಟ್ಯಾನ್ ಥೀಟಾ ಇದ್ದಲ್ಲಿ ಇಲ್ಲಿ a ಮೈನಸ್ ಬಿ ಇದೆ, ಇಲ್ಲಿ ಟ್ಯಾನ್ ಥೀಟಾ ಇದ್ದಲ್ಲಿ 30 ಡಿಗ್ರಿ ಇದೆ. ಹಾಗಾಗಿ a ಪ್ಲಸ್ ಬಿ ಈಕ್ವಲ್ ಟು 30 ಡಿಗ್ರಿ. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 2. Equation 1 is a plus b equal to 60 degree. So now adding 192. Yes, andre equation 1 ಮತ್ತು 2 ನ ಕೂಡಿಸಬೇಕು. Adding 192. Equations 1 and 2. Yes. Equation 1 ಮತ್ತು 2 ನ ನಾವು ಆಡ್ ಮಾಡಿದ್ರೆ ಏನಾಗುತ್ತೆ ಅದು? ಎಸ್, ಇಲ್ಲಿ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಆಡ್ ಮಾಡಿದ್ರೆ ಏನಾಗುತ್ತೆ? ಎಸ್, ಎ ಪ್ಲಸ್ ಎ 2a. ಓಕೆನಾ? ಎಸ್, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಬಿ ಇದೆ, ಇಲ್ಲಿ ಮೈನಸ್ ಬಿ ಇದೆ. ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬಿ ಅನ್ನೋದು ಹೋಗೇ ಬಿಡುತ್ತೆ. 60 ಡಿಗ್ರಿ ಪ್ಲಸ್ 30 ಡಿಗ್ರಿ 90 ಡಿಗ್ರಿ. ಐಡಿಯಾ ಬಂತ ನೋಡಿ? ಬೇಕಂದ್ರೆ ಫುಲ್ ಡೀಟೇಲ್ ಆಗಿ ಬರೀ ಅಂದ್ರೆ ಬರ್ದ್ಬಿಡ್ತೀವಿ. ಎಸ್, ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ. ಹೇಗೆ ಅದನ್ನು ನಾವು ಆ್ಯಡ್ ಮಾಡಿ ಅಂತಂದರೆ ಎ ಪ್ಲಸ್ ಬಿ. ಇಲ್ಲಿ ಎಲ್ ಎಚ್ ಎಸ್, ಇಕ್ವೇಷನ್ 1 ಅಲ್ಲಿ ಎಲ್ ಎಚ್ ಎಸ್ ಎ ಪ್ಲಸ್ ಬಿ ಇದೆ, ಇಕ್ವೇಷನ್ 2 ಅಲ್ಲಿ ಎ ಮೈನಸ್ ಬಿ ಇದೆ. ಸೊ ಅವೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡಿಂಗ್ ಮೀನ್ಸ್ ಎಲ್ ಎಚ್ ಎಸ್ ಪ್ಲಸ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಪ್ಲಸ್ ಆರ್ ಎಚ್ ಎಸ್. ಓಕೆ, ದಿಸ್ ಈಸ್ ಎಲ್ ಎಚ್ ಎಸ್. ಸೊ ವಾಟ್ ಅಬೌಟ್ ಆರ್ ಎಚ್ ಎಸ್? ಆರ್ ಎಚ್ ಎಸ್ ಈಸ್, ದಿಸ್ is 60, this is 30. So 60 degree plus 30 degree. Yes, now you know very well now. Yes, minus b plus b cancel. A plus a 2a. 60 plus 30 90 degree. Understood now? ಅರ್ಥ ಆಯ್ತಲ್ವ ಇವಾಗ? Yes. So now we want a. ಏನು ಕಂಡಿಡಿ ಅಂತ ಹೇಳಿದರೆ tan a ಕಂಡಿಡಿ ಅಂತ, just a ಕಂಡಿಡಿ ಅಂತ ಹೇಳಿದರೆ what is the value of a? Find a and b. So a equal to 90 divided by 90 degree divided by 2. Yes, 90 ನ್ನು 2 ಭಾಗ ಮಾಡಿದ್ರೆ 45 degree. Yes, so 2 1s are 2, 4s are 8, 1, it becomes 10, 2 5s are 10. Yes, 45 degree. Therefore a equal to 45 degree. Yes. Yes, put a value in equation number 1, we will get d. a in value ಬಂತಲ್ವಾ, ಇದನ್ನ equation 1 ಅಲ್ಲಿ ಹಾಕ್ಬಿಟ್ರೆ ನಮಗೆ ಏನು ಸಿಗುತ್ತೆ? b ಸಿಗುತ್ತೆ. Yes, substitute a value in equation number 1. Yes, put a in 1. Equation 1 ಏನಿದೆ? a plus b equal to 60 degree. a plus b equal to 60 degree. See, this is equation 1, a plus b equal to 60 degree. So now a is 45 degree, 45 degree plus b as it is equal to 60 degree. So now b equal to 60 minus 45 ಅಲ್ವಾ? ಎಸ್, ಹೆಂಗೆ ಬಂತು? -5, ಇದು ಇಲ್ಲಿ 45 ಪ್ಲಸ್ 45, ಈ ಕಡೆ ಬಂದರೆ -45. ಎಸ್, 60 ಡಿಗ್ರಿಯಲ್ಲಿ 45 ಡಿಗ್ರಿನ ನಾವು ಮೈನಸ್ ಮಾಡಿದ್ರೆ 15 ಡಿಗ್ರಿ ಉಳಿಯುತ್ತೆ, 15 ಡಿಗ್ರಿ. ಎಸ್, therefore b equal to 15 degree, 15 degree. ಐಡಿಯಾ ಬಂತ? ಸೊ ಅವ್ರು ಏನು ಕಂಡಿಡಿ ಅಂತ ಹೇಳಿದರೆ ಫೈಂಡ್ ಎ ಆ್ಯಂಡ್ ಬಿ. ಎಸ್, ಫೈಂಡ್ ಎ ಆ್ಯಂಡ್ ಬಿ. ಸೊ ಎ ಈಸ್ 45 ಡಿಗ್ರಿ, ಬಿ ಈಸ್ 15 ಡಿಗ್ರಿ. ಎಸ್, ಸೊ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಎ ಈಸ್ ಗ್ರೇಟರ್ ದನ್ ಬಿ. ಎ ಬಿಗಿಂತ ದೊಡ್ಡದಿರುತ್ತೆ. ಎಸ್, ಎ 45 ಇದೆ, 45 ಈಸ್ ಗ್ರೇಟರ್ ದನ್ 15. ಸೊ ದಿಸ್ ಕಂಡೀಷನ್ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ತೀವಿ. ನೀವು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದರೆ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸ್ಬೋದು. ಮತ್ತೆ ನಾವು ನಮ್ಮ ಮುಂದಿನ ಅವಧಿಯಲ್ಲಿ ಮತ್ತೊಂದು ಹೊಸ ಲೆಕ್ಕವನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.